ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹೇಳೋಕ್ಕೆ ಬಂದಿರೋದೇನಪ್ಪ ಅಂತ ಹೇಳಿದ್ರೆ, ಈಗ ಅಧಿಕ ಮಾಸ ಅಂತ ಬಂದಿದೆ ನೋಡಿ. ಅಧಿಕ ಮಾಸದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅಧಿಕ ಮಾಸ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಏನಪ್ಪ ಅಂತ ಕನ್ಫ್ಯೂಸ್ ಇರುತ್ತೆ. ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಕೂಡ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ. ನಿಮಗೆ ಗೊತ್ತಾಗುತ್ತೆ ಅಧಿಕ ಮಾಸ ಯಾವಾಗ ಶುರುವಾಗಿ ಯಾವಾಗ ಕೊನೆಗೊಳ್ಳುತ್ತೆ, ಅವಾಗ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಅಂತ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಅಧಿಕ ಮಾಸ ಅನ್ನೋದು ನಮಗೆ 3 ವರ್ಷಕ್ಕೆ ಒಮ್ಮೆ ಬರುತ್ತೆ. ವರ್ಷ ಬರಲ್ಲ, 3 ವರ್ಷಕ್ಕೊಮ್ಮೆ ಬರುತ್ತೆ. ಈಗ ನಮಗೆ ಬಂದಿರೋ ಅಧಿಕ ಮಾಸ ಯಾವಾಗ ಶುರುವಾಗಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತಪ್ಪ ಅಂತ ಹೇಳಿದ್ರೆ, ಮೇ 17ನೇ ತಾರೀಕು ಭಾನುವಾರದಿಂದ ಜೂನ್ 15ನೇ ತಾರೀಕು ಸೋಮವಾರದವರೆಗೂ ಅಧಿಕ ಮಾಸ ಇರುತ್ತೆ. ಈ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಗಳು, ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಇವೆಲ್ಲ ಯಾರೂ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬೇಕಂದ್ರೂ ಶುಭ ಮುಹೂರ್ತನೇ ಹುಡುಕ್ತಾರೆ ವಿನಃ ಈ ಥರ ಅಧಿಕ ಮಾಸದಲ್ಲಿ ಯಾವುದನ್ನೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಂತ ಹೇಳಿ ಈ ಶುಭ ಮಾಸದಲ್ಲಿ ಅಧಿಕ ಮಾಸದಲ್ಲಿ ನಾವು ಏನು ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಅಂದ್ಕೊಂಡು ಇನ್ಯಾವುದೇ ರೀತಿ ಪೂಜೆ ಪುನಸ್ಕಾರ ಮಾಡಬಾರ್ದು ಅಂತೇನಿಲ್ಲ. ಈ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನ ವಿಷ್ಣುಗಾಗಿರ್ಬೋದು, ಲಕ್ಷ್ಮೀ ದೇವಿಗಾಗಿರ್ಬೋದು, ಚಾಮುಂಡೇಶ್ವರಿಗಾಗಿರ್ಬೋದು, ದೇವಿಗಳಿಗೆ, ವಿಷ್ಣುವಿಗೆ ನಾವು ಪ್ರಾರ್ಥನೆ, ಪೂಜೆ, ಶ್ರದ್ಧೆ, ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಅಧಿಕ ಮಾಸದಲ್ಲಿ ನಮಗೆ ದೇವರು ಒಲಿತಾರೆ. ಹಾಗೆ ನಮ್ಮಲ್ಲಿರೋ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ, ಪಾಪಕರ್ಮಗಳು ದೂರ ಆಗಿ ಒಂದು ಅವಕಾಶ ಸಿಗುತ್ತೆ. ಇದನ್ನು ಅಧಿಕ ಮಾಸನ ಪುರುಷೋತ್ತಮ ಮಾಸ ಅಂತಲೂ ಕೂಡ ಇನ್ನೊಂದು ಹೆಸರಿಂದ ಕರೀತಾರೆ. ನೀವು ಈ ಮಾಸ ಚೆನ್ನಾಗಿಲ್ಲ ಅಂತೇಳಿ ಸುಮ್ಮನಿರೋ ಬದಲು ನಾವು ದೇವ್ರ ಮೇಲೆ ಶ್ರದ್ಧೆ ಭಕ್ತಿ ಇಟ್ಟು ಪೂಜೆ ಮಾಡಿ ವ್ರತಗಳನ್ನೆಲ್ಲ ಮಾಡೋದ್ರಿಂದ ಈ ಮಾಸದಲ್ಲಿ ನಾವು ದೇವರನ್ನು ಖಂಡಿತ ಹೋಲಿಸ್ಕೋಬೋದು. ಅದರಲ್ಲೂ ಇದು ತುಂಬ ವಿಷ್ಣುವಿಗೆ ಹಾಗೂ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂಥ ಸಮಯವಾಗಿರುತ್ತೆ. ಹಾಗಾಗಿ ವಿಷ್ಣುವಿಗೂ ಲಕ್ಷ್ಮೀ ದೇವಿಗೂ ಪೂಜೆ ಮಾಡೋದ್ರಿಂದ ನಮ್ಮ ಸಮಯ ಕೂಡ ಒಳ್ಳೆಯದಾಗುತ್ತೆ. ನಮ್ಮ ಕೆಲಸ ಕಾರ್ಯಗಳು ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ನಾವು ಅನ್ಕೋತೀವಿ ಇದು ಅಧಿಕ ಮಾಸ ಬಂತು, ಶುಭ ಕಾರ್ಯಗಳು ಮಾಡೋಂಗಿಲ್ಲ, ಈ ಮಾಸ ಒಳ್ಳೆಯದಲ್ಲ ಅಂತ. ಖಂಡಿತ ಇದು ಒಂಥರ ಮೂಢನಂಬಿಕೆ ಆಗಿರುತ್ತೆ. ಈ ಮಾಸನೂ ಕೂಡ ಒಳ್ಳೆಯದಾಗಿರುತ್ತೆ. ಯಾವುದಕ್ಕಪ್ಪ ಅಂದರೆ ಪೂಜೆ ಪುನಸ್ಕಾರಗಳು, ನಮ್ಮ ಆಸೆ ಈಡೇರಿಸ್ಕೊಳ್ಳಿಕ್ಕೆ, ನಮ್ಮ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಇದು ಒಂದು ಅವಕಾಶ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಇದೇ ಥರ ಐತಿಹಾಸಿಕ ಸ್ಥಳಗಳಿದಿರ್ಬೋದು, ಇಲ್ಲಾಂದರೆ ಯಾವುದಾದ್ರು ದೈವಿಕ ಮಾಹಿತಿಗಳನ್ನ ತಗೊಂಡು ಬರಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಮುಂದೆ ದಿನಗಳಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.